ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಗುಡ್ ಬೈ ಹೇಳಿಬಿಡ್ತಾರಾ? ಕೆಪಿಸಿಸಿ ಸಾರಥ್ಯ ತೊರೆಯುವ ಬಗ್ಗೆ ಡಿಕೆ ಶಿವಕುಮಾರ್ ಸುಳಿವನ್ನು ಕೊಡ್ತಾ ಇದ್ದಾರಾ? ಈಗ ಇವರು ಇದನ್ನು ಎಮೋಷ್ನಲ್ ಆಗಿ ಮಾತನಾಡಿದಾಗ ಇದಕ್ಕೆ ಬರ್ತಕ್ಕಂಥ ಅರ್ಥ ಬೇರೆ, ಎಮೋಷ್ನಲ್ ಆಗಿ ಇವರನ್ನು ಮಾತಾಡ್ಬಿಟ್ರೆ ಅರ್ಥ ಬೇರೆ ಬರುತ್ತೆ. ಆದರೆ ಹಿಂದೆ ಈ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಡುವುದಾದರೆ ಮುಖ್ಯಮಂತ್ರಿ ಹುದ್ದೆ ಸಿಗೋ ಥರ ಇದ್ದರೆ ಮಾತ್ರ ಬಿಡೋದು ಅನ್ನೋ ಅರ್ಥದಲ್ಲಿ ಇದೇ ಡಿಕೆ ಶಿವಕುಮಾರ್ ಮಾತಾಡ್ತಾ ಇದ್ದರು. ಈಗ ಬಿಹಾರದ ಬೆಳವಣಿಗೆಗಳಾದ ಮೇಲೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಅನುಮಾನ ಕಾಂಗ್ರೆಸ್ ಹೈಕಮಾಂಡಲ್ಲಾಗಲಿ ಸ್ಟೇಟಲ್ಲಾಗಲಿ ಯಾರದ್ದೇ ಪಾಳೆಯದಾಗಲಿ ಇಲ್ಲ. ಬಿಹಾರದಲ್ಲಿ ಏನಾದರೂ ಇದೇ ಇಂಡಿ ಮೈತ್ರಿಕೂಟ ಗೆದ್ದುಬಿಟ್ಟಿದ್ದರೆ ಚಿತ್ರಣ ಬೇರೆ, ಮಹಾಗಠಬಂಧನ ಗೆದ್ದುಬಿಟ್ಟಿದ್ದರೆ ಚಿತ್ರಣ ಬೇರೆ ಇರ್ತಾಯಿತ್ತು. ಅದಾಗಲಿಲ್ವಲ್ಲ. ಈಗ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗ್ತಾರಾ ಇಲ್ವಾ? ಲಾಸ್ಟ್ 1 ಇಯರ್ಗಾದರೂ ಆಗ್ಬಿಡ್ತಾರೆ ಅಂತ ಕೆಲವರು ಮಾತಾಡ್ತಾರೆ. ಇಲ್ಲ ಒಂದೇ ಒಂದು ವರ್ಷಕ್ಕಾದರೂ ಸರಿ ಸಿ ಎಮ್ ಆಗಬೇಕು ಅಂತ ಅವ್ರಿಗೆ ಹಠ ಇದೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಇದೆ. ಇದ್ರ ಮಧ್ಯದಲ್ಲಿ ಈಗ ಡಿ ಸಿ ಎಮ್ ಅಂತ ಒಂದು ಪಟ್ಟ ಇದೆ, ಬೆಂಗಳೂರು ಇನ್ಚಾರ್ಜ್ ಅಂತ ಇದೆ, ಮಿನಿಸ್ಟರ್ ಅಂತ ಇದೆ. ಇದಲ್ಲದೆ ಡಿ ಸಿ ಎಮ್ ಪಟ್ಟವನ್ನು ಅವ್ರು ಉಳಿಸ್ಕೊಳ್ಬಹುದು, ಕಂಟಿನ್ಯೂ ಮಾಡಬಹುದು. ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಗಾದಿಯನ್ನು ಬಿಡಲೇಬೇಕಾಗುತ್ತಾ? ಆ ಪ್ರಶ್ನೆ ಕೂಡ ದೊಡ್ಡ ಮಟ್ಟದಲ್ಲಿದೆ. ನಾನು ಅಧಿಕಾರದಲ್ಲಿ ಇರ್ತೀನೋ ಇರಲ್ವೋ ಗೊತ್ತಿಲ್ಲ, ಆದರೆ ಬೇರೆಯವರಿಗೆ ಅವಕಾಶ ಮಾಡಿಕೊಡಬೇಕು. ನಾನು ಪರ್ಮನೆಂಟಾಗಿ ಇರೋದಕ್ಕಾಗಲ್ಲ. ಅಧ್ಯಕ್ಷ ಹುದ್ದೆ ಇದೆ, ನಾನು ಇರ್ತೀನಲ್ಲೋ ಗೊತ್ತಿಲ್ಲಪ್ಪ, ಬೇರೆಯವ್ರಿಗೆ ಒಂದು ಚಾನ್ಸ್ ಕೊಡಬೇಕು, ನಾನು ಪರ್ಮನೆಂಟಾಗಿ ಇರೋಕ್ಕಾಗುತ್ತಾ ನಾನು ಈ ಪೊಸಿಷನಲ್ಲಿ ಅಂಥೇಳಿ ಇಂದಿರಾ ಜಯಂತಿ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ 6 ವರ್ಷ ಆಗ್ತಾ ಬಂತು. ಡಿ ಸಿ ಎಮ್ ಆದ ತಕ್ಷಣವೇ ಬಿಡಬೇಕು ಅಂತ ಇದ್ದೆ. ಖರ್ಗೆ ರಾಹುಲ್ ನೀವೇ ಮುಂದುವರಿಯಬೇಕು ಅಂತ ಹೇಳಿದರು, ಅದಕ್ಕಾಗಿ ನಾನು ಮುಂದುವರೆದಿದ್ದೆ. ಈಗ ಟೈಮ್ ಬರ್ತಾ ಇದೆ, ಇರ್ತೀನೋ ಗೊತ್ತಿಲ್ಲ ನಾನು ಅಂತ ಹೇಳಿ ಅವರು ಮಾತಾಡಿದ್ದಾರೆ. ನಾನು ಇರ್ತೀನೋ ಇಲ್ಲೋ ಅದು ಬೇರೆ ವಿಚಾರ, ಬಟ್ 100 ಕಚೇರಿ ಯಾರು ನನ್ನ ಕಾಲದಲ್ಲಿ ಮಾಡಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಪರ್ಮನೆಂಟ್ ಆಗಿ ಒಂದು ನಿಮಿಷ ನಾವು ಪರ್ಮನೆಂಟ್ ಆಗಿ ಇರಕ್ಕೆ ಆಗಲ್ಲ. ಐ ಆಮ್ ಟೆಲಿಂಗ್ ಯು, ಆಲ್ರೆಡಿ 5 ವರ್ಷ ಆಗಿದೆ. ಇನ್ನು ಮಾರ್ಚ್ ಬಂತು ಅಂದರೆ 6 ವರ್ಷ ಆಗ್ತದೆ. ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಬಟ್ ನಾನು ಲೀಡರ್ಶಿಪ್ಪಲ್ಲಿ ಇರ್ತೀನಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಾನು ಅವತ್ತೇ ನಾನು ಉಪಮುಖ್ಯಮಂತ್ರಿ ಆದ ದಿನನೇ ಬಿಡಬೇಕು ಅಂತ ಹೇಳಿದೆ. ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಇರು ಡಿ ಕೆ ಸ್ವಲ್ಪ ದಿನ ಇರು ಅಂತೇಳಿ ನನ್ನನ್ನು ಇರಿಸ್ಕೊಂಡ್ರು. ಬಟ್ ಇರೋಂಥ ಸಂದರ್ಭದಲ್ಲಿ ಯಾವ ರೀತಿ ಪಕ್ಷ ಕಟ್ಟಬೇಕು ಅನ್ನೋದು ಒಂದು ಪ್ರಯತ್ನ ಮಾಡಿ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ. ಈ ಸದ್ಯದಲ್ಲೇ ಕಾಂಗ್ರೆಸ್ ಕಚೇರಿಗಳನ್ನು ಕೂಡ 100 ಕಚೇರಿ ಮಾಡಬೇಕು ಅಂತೇಳಿ ಈಗ ಹೊರಟಿದ್ದೇನೆ. ಎಲ್ಲರೂ ಈಗ ಲಿಸ್ಟ್ ಕೇಳಿದ್ದಾರೆ. ಯಾರು ಎಮ್ ಎಲ್ ಎಗೆ ಇಂಟ್ರೆಸ್ಟ್ ತಗೊಂಡಿಲ್ಲ, ಯಾರು ಮಂತ್ರಿ ತಗೊಂಡಿಲ್ಲ, ಅದೆಲ್ಲ ಲಿಸ್ಟ್ ಕೊಡಬೇಕು ಅಂತೇಳಿ ನನಗೆ ಡೆಲ್ಲಿಯಿಂದ ಕೇಳಿದ್ದಾರೆ. ಇವತ್ತು ನಾಳೆ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಕೆಲವರು ಇಂಟ್ರೆಸ್ಟ್ ತೋರಿಸಿದ್ದಾರೆ, ಕೆಲವ್ರಿಗೆ ಅಧಿಕಾರ ಮಾತ್ರ ಬೇಕು. ಈ ಕಾಂಗ್ರೆಸ್ ಕಚೇರಿ ದೇವಸ್ಥಾನ ಅನ್ನೋದು ಕೆಲವರು ಮರ್ತು ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗ. ಹೈಕಮಾಂಡ್ ಭೇಟಿಗೆ ಸಮಯ ನೀಡದಂಥ ಹಿನ್ನೆಲೆಯಲ್ಲಿ ಭಾವುಕರಾಗಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು. ಖುಷಿ ಪಡೋರು, ಅಳೋರು, ದುಃಖ ಪಡೋರು ಅವರವ್ರ ಇಚ್ಛೆಯಂತೆಯೇ ಮಾಡ್ಕೊಂಡು ಹೋಗಲಿ. ಯಾರೇ ಖುಷಿ ಪಡ್ತಾ ಇದ್ದಾರೋ, ಅಳ್ತಾ ಇದ್ದಾರೋ, ದುಃಖ ಪಟ್ಕೊಂಡು ಹೋಗ್ತಿದ್ದಾರೋ, ಆನಂದಿಸ್ತಾ ಇದ್ದಾರೋ, ಅವ್ರಿಗೆ ಏನೇನು ಅನಿಸುತ್ತೋ ಅವ್ರಿಗೆ ಇಷ್ಟ ಏನಿದೆ ಆ ಪ್ರಕಾರ ಮಾಡ್ಕೊಂಡು ಹೋಗಲಿ. ಎಲ್ಲರೂ ಚೆನ್ನಾಗಿ ಖುಷಿ ಪಡ್ತಾ ಇದ್ದೀರಿ, ಜನ ನೀವೆಲ್ಲ ಖುಷಿಯಾಗಿದ್ದೀರಿ ಅಂಥೇಳಿ ಭಾವನಾತ್ಮಕವಾಗಿ, ಸ್ವಲ್ಪ ಚುಚ್ಚುವ ರೀತಿಯಲ್ಲಿ, ಸ್ವಲ್ಪ ವ್ಯಂಗ್ಯವಾಗಿ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ. ಇದು ಪಾಪ ಖುಷಿ ಪಡೋರು, ಅಳೋರು, ದುಃಖ ಪಡೋರು ಅವರ ಇಚ್ಛೆಯಿಂದ ಮಾಡಲಿ. ನಿಮಗೂ ಒಳ್ಳೆ ಆಹಾರ ಸಿಗ್ತಾ ಇದೆಯಲ್ಲ, ನೀವೆಲ್ಲ ಚೆನ್ನಾಗಿ ಖುಷಿ ಪಡ್ತಾ ಇದ್ದೀರಲ್ಲ, ಖುಷಿ ಪಡಿ. ಜನ ಎಲ್ಲ ನೀವೆಲ್ಲ ಸಂತೋಷ ಆಗಿದ್ದು ನಾವು ಸಂತೋಷ ಆಗಿದ್ದೀವಿ.